ಗುಡ್ ಮಾರ್ನಿಂಗ್. ಸೊ ಜಮ್ಮುವಿಂದ ಹೊರಟೆ, ಬೆಳಗ್ಗೆ ಒಂದು 8 ಗಂಟೆಗೆ ಹೊರಟು ಐ ಆಮ್ ಗೋಯಿಂಗ್ ಟುವರ್ಡ್ಸ್ ಕಟ್ರಾ ವೈಷ್ಣವಿ ದೇವಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋಗೋಣ ಅಂತ ಇವತ್ತು ಪ್ಲ್ಯಾನು. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಸೊ 15 ಕಿಲೋಮೀಟ್ರ್ ಬಂದಿದ್ದೀನಿ. ಸೊ another 25 ಕಿಲೋಮೀಟರ್ಸ್. ಸೊ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ. ಮುಂದಕ್ಕೆ ಹೋಗ್ಬೋದಾ, ಇಲ್ಲಾಂದರೆ ಲೇಟಾಗಿ ಅಲ್ಲೇ ಉಳ್ಕೊಂಗಾಗುತ್ತಾ ಅಂತ ಪ್ಲ್ಯಾನು. ಸೊ ನೋಡೋಣ. ಇಲ್ಲಿ ಬ್ರೇಕ್ಫಾಸ್ಟ್ ನಿಲ್ಸಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಡೋದೆ. ಸೊ ಆ್ಯಕ್ಚುಲಿ ನಾನು ಫ್ಲೈಟ್ ಬುಕ್ ಮಾಡಿದ್ದೀನಿ, ಆನ್ ಫ್ರೈಡೇ ಈವ್ನಿಂಗ್ ಬುಕ್ ಮಾಡಿದ್ದೀನಿ. ಸೊ ನೋಡೋಣ, ಹೋಪ್ಫುಲಿ ಥಿಂಗ್ಸ್ ವಿಲ್ ಫಾಲ್ ಇನ್ ಪ್ಲೇಸ್ ಆ್ಯಂಡ್ ಫ್ರೈಡೇ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಲ್ಲಾಂದರೆ ಲೆಟ್ಸ್ ಸಿ ವಾಟ್ ಕ್ಯಾನ್ ಬಿ ಡನ್. ಸೊ ಪ್ಲ್ಯಾನ್ ಇರೋದು ಇವತ್ತು ಕಟ್ರಾ, ಇಲ್ಲಾಂದರೆ ಉದ್ದಮ್ಪುರು, ನಾಳೆ ರಾಮ್ಬನ್ನು, ನಾಳಿದ್ದು ಆದರೆ ಶ್ರೀನಗರ ಹೋಗಬೇಕು ಅಂತ. ಯಾಕಂದರೆ ದೂರ 150 ಕಿಲೋಮೀಟರ್ಸ್ ಇದೆಯಂತೆ. ಮಾಡ್ಬೋದು ಅನಿಸುತ್ತೆ. ಆಗಲ್ಲ ಅಂದರೆ ಮಧ್ಯದಲ್ಲಿ ಉಳ್ಕೊಂಡು ಮತ್ತೆ ಥರ್ಸ್ಡೇ ಹೊರಟು ಫ್ರೈಡೇಗೆ ಹೋಗೋದು ಅಂತ ಪ್ಲ್ಯಾನ್. ಸೊ ನೋಡೋಣ, ವಾಟ್ ಎವರ್ ಇಟ್ ಈಸ್, ನೋಡೋಣ ಅಷ್ಟೇ. ಬಾಯ್. ಇಲ್ಲಿ ಕಟ್ರಾ ಅಂತ ಒಂದು ಜಾಗ, ಅಲ್ಲಿ ಬಂದೆ. ಸೊ ಈ ಕಟ್ರಾಗೆ ಬಂದಿರೋ ಒಂದು ಪಾತ್ ಇದೆಯಲ್ಲ, ರೋಡ್ ಇದೆಯಲ್ಲ, ಸೋ ಫಾರ್ ದಟ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಪಾತ್ ಆ್ಯಕ್ಚುಲಿ. ನಾನು ಸೈಕಲ್ ಮಾಡಿರೋದು ಅಂದರೆ ಒಂದನೇ ಗೇರಲ್ಲಿ ಓಡಿಸಿದ್ದೀನಿ ಅಂದರೆ ತಿಳ್ಕೊಳ್ಳಿ ಇಷ್ಟು ಕಷ್ಟ ಇತ್ತು ಅಂತ. ಅಲ್ಲಿ ಜಮ್ಮುವಿಂದ ಕಟ್ರಾ ಒಂದು 40 ಕಿಲೋಮೀಟ್ರ್ ಅಷ್ಟೇ. ನಾನು ಬಿಟ್ಟಿದ್ದು 8 ಗಂಟೆಗೆ, ಇಲ್ಲಿ ಬಂದಿದ್ದು 12 ಗಂಟೆಗೆ 10 ಕಿಲೋಮೀಟ್ರ್ ತುಳಿಕಾಗೋದು, ಅಷ್ಟು ಸ್ಟೀಪು. ಬಟ್ ಓಕೆ, ಮಜಾ ಇತ್ತು. ಈ ಥರನೂ ತುಳಿಬೇಕಲ್ಲ, ಮಜಾ ಇತ್ತು. ಸೊ ಬಂದೆ, ಇಲ್ಲಿ ಸೈಕಲ್ ನಿಲ್ಲಿಸಿದೆ. ಒಬ್ಬರು ನನ್ನ UK ಗೊತ್ತಿರೋ ಫ್ರೆಂಡ್, ಅವರ ಪರಿಚಯವೆಲ್ಲ ಮಾಡಿಸಿದ್ರು. ಸೊ ಅಲ್ಲಿ ಸೈಕಲ್ ಬಿಟ್ಟಿದ್ದೀನಿ. ಸೊ ಕಟ್ರಾಯಿಂದ ವೈಷ್ಣವಿ ದೇವಿ ಕಡೆ ಹೊರಟಿದ್ದೀನಿ. ಫಸ್ಟು ಬಾನ್ಗಂಗಾ ಅಂತೆ, ಅಲ್ಲಿ ನಡ್ಕೊಂಡು ಹೋಗಬೇಕು. ಸೊ ಅಲ್ಲಿಂದ ಮತ್ತೆ ದಾರಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ರೀಚ್ ಆದೆ. ಸೊ ಟೋಟಲ್ 3 ಗಂಟೆ ತೊಗೊಂಡೆ. ಸ್ವಲ್ಪ ಕಷ್ಟನೇ ಇತ್ತು. ಒಂದು ಅರ್ಧವರೆಗೂ ಬಂದ್ಬಿಟ್ಟೆ. ಆಮೇಲೆ ಸ್ವಲ್ಪ ಕಾಲು ನೋವು ಸ್ಟಾರ್ಟ್ ಆಯಿತು. ಸೊ ಬಂದ್ಬಿಟ್ಟೆ 3 ಅವರಲ್ಲಿ ಮೇಲೆ ಬಂದಿದ್ದೀನಿ. 11 ಕಿಲೋಮೀಟ್ರ್ ಇದೆಯಂತೆ ನಡೆಯೋದು. ಗುಡ್, ಬಂದಿದ್ದೀನಿ. ಈಗ ದರ್ಶನ ಮಾಡೋಕ್ಕೆ ಹೋಗಬೇಕು. ಯಾರೋ ಒಬ್ರಿಗೆ ಹೇಳಿದ್ದೀನಿ, ನೋಡೋಣ. ದರ್ಶನ ಆಯಿತು, ಏನಿಲ್ಲ, ಒಂದು 10 ನಿಮಿಷದಲ್ಲಿ ಆಗೋಯ್ತು. VIP ಪಾಸ್ ಕೊಡಿಸಿದ್ರು, ಸೊ ಬೇಗ ಆಗೋಯ್ತು. ಒಂಥರ ಚೆನ್ನಾಗಿತ್ತು, ದರ್ಶನ ಚೆನ್ನಾಗಾಯಿತು.
ಸೊ ಅಲ್ಲಿಂದ ವಾಪಸ್ ಕೆಳಗಡೆ ಕಟ್ರಾಗೆ ಜರ್ನಿ ಸ್ಟಾರ್ಟ್ ಮಾಡಬೇಕು. ಸೊ ಪ್ರಾಬ್ಲಿ ಹೋಗೋಷ್ಟರಲ್ಲೇ ಟೈಮ್ ಆಗೋಗುತ್ತೆ, ರಾತ್ರಿ ತುಳಿಯೋಕ್ಕಾಗಲ್ಲ. ಸೊ ಉಳ್ಕೊಂಡ್ಬಿಡ್ತೀನಿ ಕಟ್ರಾ, ಅಲ್ಲೇ ಉಳ್ಕೊಂಡು. ಇಲ್ಲಿ ಸಖತ್ತಾಗಿದೆ ಆ್ಯಕ್ಚುಲಿ, ವ್ಯೂ ಸೂಪರ್ ಆಗಿದೆ. ಆ್ಯಂಡ್ ದೇವಸ್ಥಾನವೂ ಅಷ್ಟೇ, ಐ ಥಿಂಕ್ ನಿಮಗೆ ಗುಹೆ ಒಳಗಡೆ ಇದೆ. ಆ್ಯಂಡ್ ಕಾಳಿ, ವೈಷ್ಣೋದೇವಿ ಮತ್ತು ಸರಸ್ವತಿ ಅವ್ರದ್ದು ಚಿಕ್ಕ ಚಿಕ್ಕ ಕಲ್ಲುಗಳ ವಿಗ್ರಹಗಳಿದೆ. ವಿಗ್ರಹನೂ ಇಲ್ಲ ಆ್ಯಕ್ಚುಲಿ, ಕಲ್ಲುಗಳಿದೆ ಆ್ಯಕ್ಚುಲಿ. ಚೆನ್ನಾಗಾಯಿತು, ಕೂಲ್. ಸುಮಾರು ದಿನಗಳಿಂದ ಒಂದ್ಸರಿ ಅಂದ್ಕೊಂಡಿದ್ದೆ, ಲಾಸ್ಟ್ ಟೈಮ್ ಬಂದಾಗ ಕಾಶ್ಮೀರ ಕೂಡ ಎಲ್ಲ ಹೇಳ್ತಾಯಿದ್ರು, ಹೋಗಿಲ್ಲ. ಸೊ ಈ ಸರಿ ಬಂದಾಗ ಕೂಡ ಹೇಳ್ತಾರೆ ಸುಮಾರು ಜನ. ಸೊ ಅದಕ್ಕೆ ಬಂದೆ, ಚೆನ್ನಾಗಾಯಿತು, ಕೂಲ್. ಇಲ್ಲಿಂದ ಕೆಳಗಿಳಿಯೋಣ. 7:30 ಬಂದೆ ಕಟ್ರಾಗೆ. ಸೊ ಆರಾಮಾಗಿ ಬಂದೆ, ಹೆಂಗಿದ್ರು ಹೋಗಲ್ವಲ್ಲ ಇಲ್ಲಿಂದ. ಇವತ್ತು ಅಂದ್ಬಿಟ್ಟು ಸ್ವಲ್ಪ ಆರಾಮಾಗಿ ಬಂದೆ. 7:30 ಬಂದು ಇಲ್ಲಿ ಒಂದು ರೂಮ್ ತೊಗೊಂಡೆ. ಸೊ ಇದ್ದು ನಾಳೆ ಬೆಳಗ್ಗೆ ಬೇಗ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಓವರಾಲ್ ಇವತ್ತು ಐ ಥಿಂಕ್ ಒಂದು ಸ್ವಲ್ಪ ಸ್ವೆಟಿ ಡೇ. ನಾನಂತೂ ಸೈಕ್ಲಿಂಗ್ ಮಾಡಬೇಕಾದ್ರೂ ಎಷ್ಟು ಚಳಿ ಇದ್ರೂ ಬಿಕಾಸ್ ಆಫ್ ಟಫ್ ಟೆರೇನ್ ಎಲ್ಲ ಸಿಕ್ಕಾಪಟ್ಟೆ ಸ್ವೆಟ್ ಮಾಡಿದ್ದೆ. ಮತ್ತು ನೆಕ್ಸ್ಟ್ ಮೆಟ್ಲಿಲ್ಲ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲೂ ಅಷ್ಟೇ ಹೆವಿ ಸ್ವೆಟ್ಟು. ಆ್ಯಂಡ್ ಆಲ್ಸೋ ಸ್ವಲ್ಪ ಹೈಟ್ ಹೋಗ್ತಾ ಇದೀವಲ್ಲ, ಸೊ ಚಳಿ ಜಾಸ್ತಿ. ಸೊ ಸ್ವಲ್ಪ ಟಫ್ ಇತ್ತು ಹೇಳ್ಬೇಕಂದ್ರೆ. ಅದೇ ನಾಳೆ ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡಬೇಕು. ಸೊ ಅದು ಬೇರೆ ನಾನು ಫ್ರೈಡೇಗೆ ಬುಕ್ ಮಾಡಿಬಿಟ್ಟಿದ್ದೀನಿ ಏನಪ್ಪ ಟಿಕೆಟು, ಸೊ ಫ್ಲೈಟ್ ಟಿಕೆಟು. ಸೊ ನಾನು ಅಂದ್ಕೊಂಡೆ ಇವತ್ತು ನನಗೆ ಗೊತ್ತಿಲ್ವಲ್ಲ, ಸೊ ಅದು ತಿಳಿದ್ಬಿಟ್ಟು 1-2 ಅವರ್ ಇರುತ್ತೆ, ಬೇಗ 1-2 ಅವರಲ್ಲಿ ಉದ್ದಂಪುರ್ಗೆ ಹೋಗ್ಬಿಡೋಣ. ಉದ್ದಂಪುರಿಂದ ನಾಳೆ ಉದ್ದಂಪುರಿಂದ ರಾಮ್ಬನ್ನು 60 ಕಿಲೋಮೀಟರ್ಸ್ ಆರಾಮಾಗಿ ಹೋಗ್ಬೋದು. ಮತ್ತು ನೆಕ್ಸ್ಟ್ ದಿನ ವೆಡ್ನೆಸ್ಡೇ ರಾಮ್ಬನ್ನಿಂದ ಶ್ರೀನಗರ ಹೋಗ್ಬಿಟ್ರೆ, ಸೊ ಥರ್ಸ್ಡೇ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಕ್ಕಾಗುತ್ತೆ. ಮತ್ತು ಫ್ರೈಡೇ ಆರಾಮಾಗಿ ಹೋಗ್ಬೋದು ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಈಗ ಹಿಂಗಾಗುತ್ತೋ ನೋಡಬೇಕು. ಯಾಕಂದರೆ ನಾಳೆ ರಾಮ್ಬನ್ ರೀಚ್ ಆಗಬೇಕಂದ್ರೆ 100 ಕಿಲೋಮೀಟರ್ಸ್ ರೈಡ್ ಮಾಡಬೇಕು. ಬಟ್ 100 ಕಿಲೋಮೀಟರ್ಸ್ ರೆಗ್ಯುಲರಾಗಿ ಮಾಡಿದ್ರೆ ನಾಟ್ ಎನ್ ಇಶ್ಯೂ. ಬಟ್ ಇಲ್ಲಿ ಟೆರೈನ್ ತುಂಬ ಸ್ವಲ್ಪ ಟಫ್ ಇದೆ. ಸೊ ಅದಕ್ಕೆ ನೋಡಬೇಕು. ಸೊ ರಾಮ್ಬನ್ ಆಗುತ್ತಾ, ಅದಕ್ಕೆ ಮುಂಚೆನೇ ಉಳ್ಕೋಬೇಕಾಗತ್ತಾ. ಮತ್ತು ನೆಕ್ಸ್ಟ್ ದಿನ ರಾಮ್ಬನ್ನಿಂದ ಶ್ರೀನಗರ 150 ಕಿಲೋಮೀಟರ್ಸು, ಅದು ಸ್ವಲ್ಪ ದೂರ ಅಷ್ಟೇ ಕಷ್ಟ. ಆಮೇಲೆ ನಾರ್ಮಲ್ ಟೆರೈನ್ ಅಂತೆ, ಫ್ಲ್ಯಾಟ್ ರೋಡ್ ಅಂತೆ. ತುಂಬ ಜನ ಒಂದಷ್ಟು ಜನ ಫ್ರೆಂಡ್ಸ್ ಬಜೆಟಿಂಗ್ ಬಗ್ಗೆ ಕೇಳ್ತಾ ಇದ್ರು, ಎಷ್ಟು ಖರ್ಚಾಗ್ತದೆ ಏನು ಅಂತ. ಸರಿ, ಪ್ರಾಬ್ಲಿ ನಾನು ಒಂದ್ಸರಿ ಬೆಂಗಳೂರು ಬಂದಮೇಲೆ ಒಂದ್ಸರಿ ಪ್ರಾಬ್ಲಿ ಒಂದು ವಿಡಿಯೋ ಮಾಡಿ ಎಷ್ಟು ಖರ್ಚಾಗಿದೆ, ನನಗೆ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಒಂದು ಓವರಾಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಒಂದು ಪ್ರಾಬ್ಲಿ ಲೈವ್ ಬರ್ತೀನಿ, ಇಲ್ಲ ನಾನು ವಿಡಿಯೋ ಮಾಡ್ತೀನಿ. ಸೊ ನೋಡುವ. ಸೊ ತುಂಬ ಜನ ಆ್ಯಕ್ಚುಲಿ ಫ್ರೆಂಡ್ಸು ಆ್ಯಂಡ್ ಕೆಲವು ಗೊತ್ತಿಲ್ಲದಿರೋರು ಕೂಡ ಮೆಸೇಜ್ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಐ ಥಿಂಕ್ ಫಾರ್ ಯುವರ್ ಕೈಂಡ್ ವರ್ಡ್ಸ್ ಆ್ಯಕ್ಚುಲಿ.
ಸೊ ದಟ್ಸ್ ದೋಸ್ ವರ್ಡ್ಸ್ ಆಲ್ವೇಸ್ ಕೀಪ್ ಮೀ ಪುಷಿಂಗ್. ಸೊ ಕೂಲ್ ದೆನ್, ನಾಳೆ ಸ್ವಲ್ಪ ಚಾರ್ಜ್ ಅಪ್ ಆ್ಯಂಡ್ ರಾಂಬನ್ 100 ಕಿಲೋಮೀಟರ್ಸ್ ಈ ಟೆರನಲ್ಲಿ ಹೋಗ್ಬೇಕು ಅಂತ ಒಂದು ಸ್ವಲ್ಪ ಟ್ರೈ ಮಾಡ್ತೀನಿ. ಸೊ ಚಾರ್ಜ್ ಅಪ್, ಸೊ ನೋಡೋಣ. ಓಕೆ ದೆನ್, ಬಾಯ್, ಗುಡ್ ನೈಟ್.